ಗುಡ್ ಸ್ಟೂಡೆಂಟನ್ನು ಆಯ್ಕೆ ಮಾಡೋದು ಶುರು ಮಾಡಿ. ಅಷ್ಟಕ್ಕೆ ಸಾಕಾಗಿಲ್ಲ. ಗುಡ್ ನಂತರ ಬೆಟರ್ ಶುರು. ಸ್ವಲ್ಪ ಬೆಟರ್ ಸ್ಟೂಡೆಂಟ್ ಸಿಕ್ಕರೆ ಇನ್ನೂ ಒಳ್ಳೆಯದು. ಅಲ್ಲಿ ಹುಡುಕಕ್ಕೆ ಶುರು ಮಾಡಿದರು, ಸಮಾಧಾನ ಆಗಲಿಲ್ಲ. ಸಮಾಧಾನ ಅಂತಂದ್ರೇನು, ಅವರು ಅಂದ್ಕೊಂಡಿರೋ ಸಹ ರಿಸಲ್ಟ್ಗಳು ಅವರಿಗೆ ಅಷ್ಟಾಗಿ ಸಿಗ್ತಾ ಇದೆ. ಹಾಗಾಗಿ ಬೆಸ್ಟ್ ಸ್ಟೂಡೆಂಟನ್ನು ಹುಡುಕಕ್ಕೆ ಶುರು ಮಾಡಿದ್ರು. ಬೆಸ್ಟ್ ಸ್ಟೂಡೆಂಟ್ ಹುಡುಕಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ರಿಸಲ್ಟಲ್ಲಿ ಅವರು ಅಂದ್ಕೊಂಡಂಗೆ ಏನೋ ಒಂದು ಗುರಿಯನ್ನು ಗುಡ್ಡಕ್ಕಂತೂ ಹತ್ತಕ್ಕಾಗಿಲ್ಲ, ಆದರೆ ಗುಡ್ಡದ ತಳಕ್ಕಾಗಿ ನಿಲ್ಲುವಂಥ ಒಂದು ಸಾಮರ್ಥ್ಯವನ್ನು ಮಕ್ಕಳು ಪಡ್ಕೊಂಡಿದ್ದಾರೆ ಅವ್ರು ಅಂದ್ಕೊಂಡು. ಇದು ನಮ್ಮನೆ ಮಾತಕ್ಕೆ ನಾನು ಮಾತಾಡ್ತಿರೋದು. ಗುಡ್, ಬೆಟರ್, ಬೆಸ್ಟ್ ಇಲ್ಲಿಗೆ ಮುಗಿಲಿಲ್ಲ. ಈಗ ನೀವು ಇರೋದು ಯಾವುದು? ಎಕ್ಸ್ಟ್ರಾ ಆರ್ಡಿನರಿ. ನೀವೆಲ್ಲ ಈಗ ಎಕ್ಸ್ಟ್ರಾ ಆರ್ಡಿನರಿ ಸ್ಟೇಜಲ್ಲಿ. ಗುಡ್ ಅಂದ್ರೆ ಇಲ್ಲವೇ ಇಲ್ಲ. ಬೆಟರ್, ಬೆಸ್ಟ್, ಎಕ್ಸ್ಟ್ರಾ ಆರ್ಡಿನರಿ. ಇವತ್ತು ಎಕ್ಸಾಮ್ ಬರೀತಾ ಇರೋದು, ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿರುವಂಥದ್ದು ಎಕ್ಸ್ಟ್ರಾ ಆರ್ಡಿನರಿ ಮಕ್ಕಳೇನಾದರೂ ಸಿಗ್ತಾರೆ. ಯಾಕೆ? ಇದು ಯುಗನೇ ಏನಿದೆ, ಎಲ್ಲ ಮೊಬೈಲ್ ಯುಗ. ಲೇಟೆಸ್ಟ್ ಲಾಲಿಪಾಪ್ ಕಿಟ್ಕ್ಯಾಟ್ ಎಲ್ಲ ಅಡ್ವಾನ್ಸ್ಡ್ ವರ್ಷನ್ಗಳನ್ನು ಹೊಂದಿರುವಂತಹ ಮೊಬೈಲ್ ಮಕ್ಕಳುಗಳಿಲ್ಲ, ಒಂದು ಕಡೆ ಹೋಗಿರೋದಿಲ್ಲ ಅಂತಹ ಮಕ್ಕಳು. ಹಾಗಾಗಿ ಅಂತಹ ಫಾಸ್ಟಲ್ಲಿರುವಂತಹ ಮಕ್ಕಳನ್ನು, ಅದರಲ್ಲೇ ಎಕ್ಸ್ಟ್ರಾ ಆರ್ಡಿನರಿ ಇರುವಂತಹ ಮಕ್ಕಳನ್ನು ತಗೊಂಡು ನಾವು ಕಾಲೇಜಿಗೆ ಅಡ್ಮಿಷನ್ ಮಾಡಿಕೊಂಡಾಗ, ಒಂದು ಒಳ್ಳೆಯ ರಿಸಲ್ಟನ್ನು ತಗೊಂಡಾಗ ಆ ಕಾಲೇಜು ಉನ್ನತ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಮನಗಂಡು ಚೆನ್ನಾಗಿರುವಂತಹ ಮಕ್ಕಳನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡೋದು. ಬರೀ ಒಂದೇ ಏರಿಯಾದಲ್ಲಿ ಮಕ್ಕಳು ಹುಡುಕಿದ್ರೆ ಸಿಗೋದಿಲ್ಲ ಅನ್ನೋ ಒಂದು ಇದಕ್ಕೆ ಬೇರೆ ಬೇರೆ ಊರುಗಳಲ್ಲಿ ಬಂದು ಅಲ್ಲಿರುವಂಥ ಚೆನ್ನಾಗಿರುವಂತಹ ಮಕ್ಕಳನ್ನು ತಗೊಂಡು ಕಾಲೇಜುಗಳಲ್ಲಿ, ಇದು ಎಲ್ಲ ಕಾಲೇಜುಗಳು ಕೂಡ ಮಾಡುವಂಥದ್ದೇ. ಹಾಗಾಗಿ ನಿಮ್ಮ ಆಯ್ಕೆ, ನೀವು ಯಾವ ಕಾಲೇಜಿಗೆ ಹೋಗಬೇಕಾಗಿದೆ, ಆ ಕಾಲೇಜಿನಲ್ಲಿರುವಂಥ ಫೆಸಿಲಿಟಿಗಳನ್ನೆಲ್ಲ ತೋರಿಸ್ತಾ ಇದ್ರು. ಒಂದು ಒಳ್ಳೆ ಹಾಸ್ಪಿಟಾಲಿಟಿ ಇರುವಂತಹ, ನಾನು ಅದನ್ನು ಅನುಭವಿಸಿದ್ದೀನಿ. ಆ್ಯಕ್ಚುಲಿ ನಾನು ಡೆಲ್ಲಿಗೆ ಹೋದಾಗ ನಾನು ಅದೇ ಆಶ್ರಮದಲ್ಲಿ ಇದ್ದೆ. ಡೆಲ್ಲಿ ಆಶ್ರಮದಲ್ಲಿ ನಾನು ಸುಮಾರು ಒಂದು 7 ದಿನ ಆಗಿದ್ವಿ. ಹಾಸ್ಪಿಟಾಲಿಟಿ ನಮಗೆ ತುಂಬ ಚೆನ್ನಾಗಿ ಗುರುಜಿ ನಮಗೆ ಗುರುಜಿ ಅವರು ಮಾಡಿಕೊಟ್ಟಿದ್ರು. ಹೊಸ ಸಂಸ್ಥೆಯಲ್ಲಿ ಇತ್ತು. ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದು. ಹಾಗಾಗಿ ಒಂದು ಒಳ್ಳೆಯ ವ್ಯವಸ್ಥೆ ಇರುವಂತಹ ಕಾಲೇಜು ವಿಷ್ಣು ಸಹಸ್ರನಾಮ ಬಗ್ಗೆ ಅವರು ಹೇಳಿದ್ರು. ವಿಷ್ಣು ಸಹಸ್ರನಾಮ ಬಗ್ಗೆ ಗೊತ್ತಿಲ್ಲ ನನಗೆ. ಅದನ್ನು ಹೇಳೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ನಾನು ಓದಿದ್ದ ನನಗಿದೆ. ಹಾಗಾಗಿ ಅದನ್ನು ಬೆಳಿಗ್ಗೆ ಪಠಿಸೋದಕ್ಕೆ ನಿಮಗೆ ಮಾಡುವಂತಹ ಒಂದು ಕಾಲೇಜ್ ಕೂಡ ಇದೆ. ಹಾಗಾಗಿ ಆಯ್ಕೆ ನಿಮಗೆ ಇದೆ. ನಿಮ್ಮ ಮುಂದೆ ಸವಾಲುಗಳು ಭಾಳ ಇದೆ. ವಯಸ್ಸು ಸಣ್ಣದಿದೆ. ಗುಡ್, ಬೆಟರ್, ಬೆಸ್ಟ್ ಹೋಗಿದೆ. ನೀವಿರುವಂಥದ್ದು ಎಕ್ಸ್ಟ್ರಾ ಆರ್ಡಿನರಿ ಸ್ಟೇಜಲ್ಲಿದ್ದೀರಿ. ಸೊ ಬಿ ಸೀರಿಯಸ್. ಎಕ್ಸಾಮನ್ನು ಚೆನ್ನಾಗಿ ಮಾಡಿರಿ. ಒಂದು ಒಳ್ಳೆಯ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಂಡು, ಇಂತಹ ಕಾಲೇಜ್ಗಳು ನೀವು ಏನು ನಿಮ್ಮ ಒಂದು ಟ್ಯಾಲೆಂಟ್ ಇದೆ ಅದಕ್ಕೆ ಫೀಸಲ್ಲಿ ಡಿಸ್ಕೌಂಟನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅಂದ್ಕೊಂಡಿದ್ದಾರೆ. ಮತ್ತೊಂದು ಖುಷಿ ವಿಚಾರ, ಇಲ್ಲಿ ನೀವು ನಿಮ್ಮ ಪಾಲಕರಿಗೆ ಮಾಡುವಂಥ ಒಂದು ದೊಡ್ಡ ಕೊಡುವಂಥ ಒಂದು ಕೊಡುಗೆ ಇದೆ. ಪಾಲಕರು ಫೀಸ್ ಕಟ್ಟೋದಕ್ಕೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ ನೀವು ಓದಿ ನಿಮ್ಮ ಒಂದು ಟ್ಯಾಲೆಂಟಿಂದ ಆ ಫೀಸನ್ನು ಕಡಿಮೆ ಮಾಡಿಸ್ತೀರಿ ಅಂತಂದರೆ ಅದಕ್ಕಿಂತ ಇನ್ನೇನು ಬೇಕು ಪಾಲಕರಿಗೆ. ಹಾಗಾಗಿ ಆ ಒಂದು ವ್ಯವಸ್ಥೆ ಕಾಲೇಜ್ ಮಾಡಿದ್ದಾರೆ. ಯಾವ ಒಂದು ಇದನ್ನು ನೀವು ಮುಗಿಸ್ಕೊಡ್ರಿ ಅಂತ ಹೇಳ್ತಾ, ಕಾಲೇಜ್ಗಳು ಎಲ್ಲ ನೋಡಿದ್ದೀರಿ, ನಿರ್ಧಾರಗಳನ್ನು ನೀವೇ ಮಾಡಿ ಅಂತ ಹೇಳಿ ಇಲ್ಲಿವರೆಗೂ ಒಂದು ಒಳ್ಳೆ ಎಂಟ್ರೆನ್ಸ್ ಎಕ್ಸಾಮ್, ಫಸ್ಟ್ ಎಕ್ಸಾಮು ಕ್ವಶನ್ ಇದೆ ಎಲ್ಲರೂ ಅನ್ಸುತ್ತೆ. ಹೀಗೆ ನೀವು ಬೇರೆ ಯಾವುದೇ ಕಾಲೇಜ್ ಹೋದ್ರೂ ಕೂಡ ಇದೇ ಥರ ನೀವು ಎಂಟ್ರೆನ್ಸ್ ಎಕ್ಸಾಮನ್ನು ಈಗ ಬರೀಬೇಕಾಗುತ್ತೆ. ಸೊ ಅದಕ್ಕೂ ಪ್ರಿಪೇರ್ ಆಗಿರಿ. ಇದೊಂದು ನಿಮಗೆ ರೋಲ್ ಮಾಡಲಾಗಿರುತ್ತೆ ಅಂತ ಹೇಳ್ತಾ